ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ, ಅದರಲ್ಲಂತೂ ಈಗೆಲ್ಲ ಮಳೆಗಾಲ ಶುರುವಾಗೇ ಬಿಡ್ತು. ಸೊ ಅದಕ್ಕೆ ಚಳಿಗೆ ಏನಾದರೂ ಬಿಸಿ ಬಿಸಿಯಾಗಿ ಬಜ್ಜಿನೋ ಏನೋ ತಿನ್ನಬೇಕು, ಬೋಂಡಾನೋ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಬಾಳೆಕಾಯಿ ಬಜ್ಜಿನ ಹೇಗೆ ಯಾವುದೇ ರೀತಿ ಸೋಡಾ ಹಾಕದೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾವ ವಿಧಾನದಲ್ಲಿ ಮಾಡಬೇಕು ಅಂತ ಕೂಡ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲನ್ನು ಪ್ರೆಸ್ ಮಾಡಿ, ಹಾಲ್ ಅಂತ ಹೇಳಿ ಕ್ಲಿಕ್ ಮಾಡಿ. ಎಲ್ಲ ನೋಟಿಫಿಕೇಷನ್ನು ನನ್ನ ವಿಡಿಯೋದು ಮೊದಲೇ ನಿಮಗೆ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿವಾಗ ಜರಡಿ ಇಟ್ಕೊಂಡಿರುವಂತಹ ಒಂದು 1/4 kg ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, 1/4 kg ಅಂತ ಸ್ವಲ್ಪ 300 ಗ್ರಾಮ್ ಅಂದ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅಜ್ವಾಯಿನ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, ಹಾಗೆ 1.5 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, ಹಾಗೆ ನೆಕ್ಸ್ಟು ಇಲ್ಲಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಹಾಗೆ ಇಲ್ಲಿ 2 ಬಾಳೆಕಾಯಿ ತೊಗೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಸ್ವಲ್ಪ ಕರಿಲಿಕ್ಕೆ ಎಣ್ಣೆ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಹಿಂಗು, ಹಾಗೆ 2 ಟೀ ಸ್ಪೂನಷ್ಟು ಕಾರ್ನ್ಫ್ಲೋರು, 1.5 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡು ಇವಾಗ ಎಲ್ಲವನ್ನು ನಾನೇನು ಇವಾಗ ಹೇಳಿದ ಇಂಗ್ರೀಡಿಯೆಂಟು, ಆ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ನಾನಿಲ್ಲಿ ಕಡಲೆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಅಜ್ವಾಯಿನ್ ಸ್ವಲ್ಪ ಹಾಗೆ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಯಾಕೆಂದರೆ ಅದ್ರ ಫ್ಲೇವರ್ ಬೇಡುತ್ತೆ, ಚೆನ್ನಾಗಿರುತ್ತೆ. ಸೊ ಜೀರಿಗೆ ಕೂಡ ಹಾಕ್ಕೊಳ್ಳಿ. ನಿಮಗೆ ಎರಡೂ ಹಾಕ್ಕೊಳ್ಳೋಕ್ಕೆ ಇಷ್ಟ ಇದೆ ಅಂದರೆ ಹಾಕ್ಕೊಳ್ಳಿ. ನನಗೆ ಎರಡೂ ಇಷ್ಟ ಇಲ್ಲ, ಜೀರಿಗೆ ಇಷ್ಟ ಇದೆ ಜೀರಿಗೆ ಹಾಕ್ಕೊಳ್ಳಿ, ಅಜ್ವಾಯಿನ ಹಾಕ್ಕೊಂಡು ಮಾಡ್ಕೊಬಹುದು. ಸೊ ಇವಾಗ ಎಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚಿಟಿಕೆ ಹಿಂಗನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರೊಸೀಜರಲ್ಲಿ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ತಿನ್ನೋದಕ್ಕೂ ಕ್ರಿಸ್ಪಿಯಾಗಿರುತ್ತೆ. ನಿಮಗೆ ಈ ರೀತಿ ಬಜ್ಜಿಗಳು ನಿಮಗೆ ಹೊರಗಡೆ ಸಿಗೋದಿಲ್ಲ. ಎಲ್ಲ ಹೊರಗಡೆ ಎಲ್ಲ ಸೋಡಾ ಎಲ್ಲ ಹಾಕಿರ್ತಾರೆ, ಈಸ್ಟ್ ಹಾಕಿರ್ತಾರೆ, ಸೋಡಾ ಹಾಕಿರ್ತಾರೆ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಆರೋಗ್ಯವಾಗಿರುವಂತಹ ಬಜ್ಜಿ ಬೋಂಡವನ್ನು ಮಾಡಿಕೊಂಡು ತಿನ್ಬೋದು. ಈ ಒಂದು ಪ್ರೊಸೀಜರಲ್ಲಿ ಮಾಡಿಬಿಟ್ರೆ ತುಂಬ ರುಚಿಯಾಗಿರುತ್ತೆ, ಹಾಗೆ ಕ್ರಿಸ್ಪಿಯಾಗಿರುತ್ತೆ. ಇವಾಗ ಸ್ವಲ್ಪ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಯಾವುದೇ ರೀತಿ ಗಂಟುಗಳು ಇರಬಾರ್ದು. ಸೊ ಆಯಿಲ್ ಹಾಕಿರೋದ್ರಿಂದ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವ, ಸೊ ಅದಕ್ಕೋಸ್ಕರ. ಇವಾಗ ನೆಕ್ಸ್ಟು ನಾನಿಲ್ಲಿ ಹಿಟ್ಟಿಗೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಒಂದೇ ಸೈಡ್ ತಿರುಗಿಸ್ಕೊಬೇಕು. ಮತ್ತು ತಿರುಗಿಸಿ ಅದನ್ನು ಕಲಸಿಕ್ಕೆ ಹೋದರೆ ಗಂಟಾಗಿಬಿಡುತ್ತೆ. ಅದಕ್ಕೆ ಒಂದೇ ಡೈರೆಕ್ಷನ್ನಲ್ಲಿ ನಾವು ತಿರುಗಿಸ್ಕೊಬೇಕು. ನೋಡಿ, ಸ್ವಲ್ಪನೇ ನೀರು ಹಾಕಿ ಈ ರೀತಿಯಾಗಿ ತಿರುಗಿಸ್ಕೊಳ್ತಾ ಹಿಟ್ಟನ್ನು ನಾವು ಒಂದು ಹದಕ್ಕೆ ಕಲಿಸ್ಕೊಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಸ್ವಲ್ಪ ಪ್ರೆಸ್ ಮಾಡಿ ನಾವು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇದೇ ರೀತಿ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತಾ ಇದೆ. ಸೊ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕಿ ಕಲಿಸ್ಬಿಟ್ರೆ ಕನ್ಸಿಸ್ಟೆನ್ಸಿ ಸರಿಯಾಗಿ ಬರೋದಿಲ್ಲ. ನೋಡ್ತಾ ಇರ್ಬೋದು, ಇವಾಗ ಕಲಿಸಿದ್ದೀನಿ. ನೆಕ್ಸ್ಟು ನೋಡಿ, ಇಷ್ಟು ಒಂದು ಕನ್ಸಿಸ್ಟೆನ್ಸಿ ಇಷ್ಟು ಇರಬೇಕು. ನಿಮಗೆ ಟಚ್ ಮಾಡಿ ಈ ಥರ ಬಿಟ್ಟರೆ ನಿಧಾನವಾಗಿ ಬೀಳಬೇಕು. ಅದು ತುಂಬ ತೆಳು ಬೇಡ, ತುಂಬ ದಪ್ಪ ಅಂದರೆ ಮಂದಾಗಿರುತ್ತೆ ಅಲ್ವ, ಆ ಥರ ಬೇಡ, ಹಿಟ್ಟು ಥರ. ಸೊ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಪರ್ಫೆಕ್ಟಾಗಿ ಬಜ್ಜಿ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಈ ಒಂದು ಬಜ್ಜಿ ಹಿಟ್ಟನ್ನು ಸಡನ್ನಾಗಿ ಹಾಕಲಿಕ್ಕೆ ಹೋಗಬೇಡಿ. ಒಂದು 10 to 15 ಮಿನಿಟ್ಸು ರೆಸ್ಟಲ್ಲಿ ಇಟ್ಟು ಆಮೇಲೆ ಹಾಕೋದ್ರಿಂದ ನಾವು ಹಾಕಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವೇನು ಬೇಸನ್ ತೊಗೊಂಡಿದ್ದೀವಿ ಅಂದರೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀವಿ, ಆ ಒಂದು ಕಡಲೆ ಹಿಟ್ಟಿಗೆ ಎಲ್ಲ ಫ್ಲೇವರು ಬಿಟ್ಕೊಬೇಕು. ಅಲ್ಲಿ ತನಕ ಒಂದು 10 to 20 ಮಿನಿಟ್ಸ್ ಆಗುತ್ತೆ. ಸೊ ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ನಾನಿಲ್ಲಿ 2 ಬಾಳೆಕಾಯಿ ತೊಗೊಂಡಿದ್ದೆ ಅಲ್ವಾ, ಅದನ್ನು ಹುರಿದು ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ನೀರಲ್ಲಿ ಹಾಕ್ಕೊಂಡಿದ್ದೀನಿ ಬಾಳೆಕಾಯಿನ. ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊಬೇಕು. ನೀರಲ್ಲಿ ಯಾಕೆ ಹಾಕ್ಕೊಬೇಕಪ್ಪ ಅಂದರೆ ಈ ಬಾಳೆಕಾಯಿನ ಹಾಗೆ ಹಾಕ್ಲಿಕ್ಕೆ ಆಗೋದಿಲ್ಲ, ಕಟ್ ಮಾಡಿ ಸೈಡಲ್ಲಿ ಇಡ್ಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅದು ಕಪ್ಪಾಗಿಬಿಡುತ್ತೆ, ಬಣ್ಣ ಚೇಂಜ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೊಂಡಿರೋದು. ನೆಕ್ಸ್ಟ್ ಬಜ್ಜಿಗೆ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಳ್ಳಿ. ನಾನು ಈ ಥರ ಮಧ್ಯ ಭಾಗಕ್ಕೆ ಕಟ್ ಮಾಡಿ ಇಷ್ಟು ದಪ್ಪವಾಗಿ ನಾನು ಸ್ಲೈಸಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ದಪ್ಪಗೆ ಬೇಕು ಅಂದರೆ ಮಾಡ್ಕೊಬೋದು. ಇನ್ನು ತುಂಬ ಸಣ್ಣ ಮಾಡಲಿಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಬಜ್ಜಿ ಕರೀಲಿಕ್ಕೆ ಹೋಗಬೇಕಾದ್ರೆ ಆ ಒಳಗಡೆ ಫುಲ್ಲು ಇದಾಗಿಬಿಡುತ್ತೆ, ಅಂದರೆ ಸೀದೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಎಣ್ಣೆ ಮೀಡಿಯಮ್ ಆಗಿ ಕಾಯಿಸ್ಕೊಂಡಿದ್ದೀನಿ. ಈಗ ಒಂದೊಂದೇ ಬಾಳೆಕಾಯಿ ಪೀಸಸನ್ನು ಒಂದೊಂದೇ ಈ ರೀತಿಯಾಗಿ ಡಿಪ್ ಮಾಡಿ ತುದಿ ಬೆರಳಲ್ಲಿ ಇಟ್ಕೊಂಡು ಸೈಡಿಂದ ಈ ಥರ
ಜಾರಿಸ್ಕೊಬೇಕಾಗತ್ತೆ. ನೋಡಿ ಇದೇ ರೀತಿ ಎಲ್ಲವನ್ನು ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಕೊಂಡಾಗಲಿ ಮಧ್ಯಮ ಉರಿಯಲ್ಲಿ ಇಟ್ಕೊಂಡಾಗಲಿ ಬಜ್ಜಿನ ಹಾಕ್ಲಿಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಫಸ್ಟ್ ಹಾಕಿದ್ದು 1 2 3 ಬೇಗ ಬೆಂದುಬಿಡುತ್ತೆ. ಆಮೇಲೆ ಹಾಕಿದ್ದು ಚೆನ್ನಾಗಿ ಬೇಯೋದಿಲ್ಲ. ಒಂದೇ ಸಮ ಬೇಯಬೇಕು, ಎಲ್ಲ ಒಂದೇ ಸಲ ಸಿಗಬೇಕು ಅಂತ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾದ ನಂತರ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲವನ್ನು ಬಿಟ್ಕೊಂಡು ಆಮೇಲೆ ನೀವು ಮಧ್ಯಮ ಉರಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಎಲ್ಲವೂ ಪರ್ಫೆಕ್ಟಾಗಿ ಫ್ರೈ ಆಗುತ್ತೆ. ಹಾಗೆ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಸೀದೋಗೋದಿಲ್ಲ. ನೋಡಿ ಒಂದೇ ಕಲರ್ ಇದೆ, ನೀವು ನೋಡ್ತಾ ಇರ್ಬೋದು ಒಂದೇ ಕಲರ್ ಇದೆ. ಹಾಗೆ ಅದು ಉಬ್ಬಿ ಕೂಡ ಬಂದಿದೆ. ನಾನು ಯಾವುದೇ ರೀತಿ ಸೋಡಾ ಕೂಡ ಹಾಕಿಲ್ಲ, ನೋಡ್ತಾ ಇರ್ಬೋದು ಉಬ್ಬಿ ಕೂಡ ಬಂದಿದೆ. ನೆಕ್ಸ್ಟು ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಪ್ಲೇಟ್ಗೆ ಹಾಕ್ಕೊಳ್ಳಿ. ತುಂಬ ಆರೋಗ್ಯಕರವಾದಂತಹ ಬಜ್ಜಿ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಜಾಸ್ತಿ ಎಣ್ಣೆಯನ್ನು ಹೀರ್ಕೊಳ್ಳೋದಿಲ್ಲ ಒಳಗಡೆ. ಮೇಲೆ ಕಾಣಿಸ್ತಾ ಇರ್ಬೋದು, ಬಟ್ ಒಳಗಡೆ ಎಣ್ಣೆನ ಯಾವುದೇ ರೀತಿ ಹೀರ್ಕೊಂಡಿಲ್ಲ. ಸೊ ಇವಾಗಿದು ನೆಕ್ಸ್ಟ್ ಇನ್ನೊಂದು ಬ್ಯಾಚನ್ನು ಸಹ ಇದೇ ರೀತಿ ಹಾಕ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ನೋಡ್ತಾ ಇರ್ಬೋದು ಎಷ್ಟು ಒಳಗಡೆ ಸಾಫ್ಟಾಗಿರುತ್ತೆ. ನೋಡಿ ಸಾಫ್ಟಾಗಿ ಬೆಂದಿರುತ್ತೆ ಬಜ್ಜಿ, ನೋಡ್ತಾ ಇರ್ಬೋದು ನೀವು. ಹಾಗೆ ಮೇಲ್ಗಡೆ ಶೈನಿಂಗ್ ಆಗಲಿ ಆ ಕ್ರಿಸಿಪಿನೆಸ್ ಆಗಲಿ ಕಾಣಿಸ್ತಾ ಇದೆ, ನಾವು ನೋಡ್ತಾ ಇರ್ಬೋದು. ಅದನ್ನು ಟಚ್ ಮಾಡಬೇಕು ಅಂತ ಏನಿಲ್ಲ ಅಂತ ಹೇಳ್ತಾ, ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ, ಈಗ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬಾಯ್.